ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ಗದಗದಲ್ಲಿರುವ ರಿಪೇರಿಗೆ ಬಂದಿರುವ ಕೆಎಸ್ಆರ್ಟಿಸಿ ಬಸ್ಗಳ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಇದೀಗ ಜಿಲ್ಲೆಗೆ ನೂತನ ಕೆಎಸ್ಆರ್ಟಿಸಿ ಡಿಸಿಯಾಗಿ ದೇವರಾಜು ಬಂದಿದ್ದು, ನಾಳೆಯಿಂದಲೇ ಡಿಪೋಗಳಿಗೆ ಭೇಟಿ ನೀಡಿ ವಾಹನಗಳ ಸ್ಥಿತಿ ಬಗ್ಗೆ ಪರಿಶೀಲಿಸುವುದಾಗಿ ತಿಳಿಸಿದ್ದಾರೆ. ಹಾಗೆ ತಿಂಗಳ ಆದಾಯದಲ್ಲಿ 4 ದಿನದ ಹಣವನ್ನ ಬಸ್ ರಿಪೇರಿಗೆ ಬಳಸುತ್ತೇವೆ ಅಂತ ಹೇಳಿದ್ದಾರೆ. ಜೊತೆಗೆ ನಮಗೆ ಆದಾಯ ಏನು ಬರ್ತದೆ ಆ ಆದಾಯ ನಾವು ತಿಂಗಳಿನಲ್ಲಿ ಒಂದು 4 ದಿನಗಳ ಆದಾಯವನ್ನು ನಾವು ಬಳಸ್ಕೊಂಡು ಒಂದು 40 ಗಾಡಿ ಇದೆ ಅಂದರೆ ಒಂದು 15 ಗಾಡಿನಾದರೂ ಆದಷ್ಟು ಬೇಗ ಆನ್ ರೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಕಲಬುರಗಿ ಸೆಂಟ್ರಲ್ ಜೈಲಿನ ಕರ್ಮಕಾಂಡದ ಬಗ್ಗೆ ಟಿವಿ9 ನಿನ್ನೆಯಷ್ಟೇ ವರದಿ ಪ್ರಸಾರ ಮಾಡಿತ್ತು. ಖೈದಿಗಳಿಗೆ ನೀಡುತ್ತಿರುವ ರಾಜಾತಿಥ್ಯದ ಅಕ್ರಮದ ಬಗ್ಗೆ ವರದಿ ನೀಡುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಸೂಚಿಸಿದ್ರು. ಈ ಬೆನ್ನಲ್ಲೇ ಇವತ್ತು ಉತ್ತರ ವಲಯ ಬಂಧಿಖಾನೆ ಡಿಐಜಿ ಟಿಪಿ ಶೇಷ ಅವರು ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಜೈಲಿನ ವಿವಿಧ ವಿಭಾಗಗಳಿಗೆ ತೆರಳಿ ತಪಾಸಣೆ ನಡೆಸಿದ್ರು.